ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ KTN ಹುಡುಗ. ಅದೇ ಥರ ಇವತ್ತು ಪಾರ್ಟ್ 2 ವೀಡಿಯೋಗೆ ಸುಸ್ವಾಗತ. ಅದೇ ಥರ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂತ ಕೇಳ್ತಾ ವಿಡಿಯೋ ಪೂರ್ತಿ ನೋಡಿ ಗೈಸ್. ಪ್ರತಿ ವರ್ಷ ನಂತರ ಈ ವರ್ಷ ಕೂಡ ನಾವು ಪರು ಮಾಡ್ತಾಯಿದ್ದೀವಿ. ಪರು ಅಂದರೆ ಹೊಸ ತಗೊಂಡೋಗಿ ಮನೆಯಲ್ಲಿ ಪರು ಮಾಡಿ ಎಲ್ಲ ಪ್ರತಿಯೊಬ್ಬರಿಗೂ ಊಟ ಹಾಕ್ತೀವಿ. ಅನ್ನದಾನ ಆಗಿರ್ಬೋದು, ಪ್ರತಿಯೊಂದು ಮಾಡ್ತಾ ಇರ್ಬೋದು ಗೈಸ್. ಅದೇ ಥರ ಫಸ್ಟ್ ವೀಡಿಯೋದಲ್ಲಿ ನೋಡ್ಕೊಂಡು ಬಂದಾರಲ್ಲ, ಅದೇ ಥರ ಒಂದು ಊರವರು, ಅದೇ ಥರ ನಮ್ಮೂರಲ್ಲೂ ಕೂಡ ಇದೇ ಸಂಪ್ರದಾಯ ಇದೆ. ಪ್ರತಿ ವರ್ಷ ಮಾಡ್ಕೊಂಡು ಬಂದಿರುವಂಥ ಸಂಪ್ರದಾಯ ಗೈಸ್. ಇದೇ ಥರ ನೋಡ್ತಾ ಇರ್ಬೋದಲ್ಲ ಗೈಸ್, ನಮ್ಮ ತಮಟೆ ಒಡೆ ಬಾಯಿಸಿದ್ದು ನೋಡ್ತಾ ಇರ್ಬೋದು ಗೈಸ್. ತುಂಬಾ ಚೆನ್ನಾಗಿರುತ್ತೆ ಗೈಸ್ ಅಂತ ಹೇಳ್ತಾ ಇದ್ದೆ. ಮುಂದೆ ಹೋಗಿ ನೋಡೋಣ ಗೈಸ್. ಇದು ನಮ್ಮ ಊರಿನ ಸಂಪ್ರದಾಯ ನಡೀತಾ ಇರೋದು. ಚೆನ್ನಾಗಿ ಮಾಡ್ತಿರೋ ನೋಡ್ತಾ ಇರ್ಬೋದಲ್ಲ. ಪ್ರತಿ ವರ್ಷ ನಡ್ಕೊಂಡು ಬಂದಿರೋ ಥರ ಈ ವರ್ಷ ಕೂಡ ನಡೀತಾ ಇದೆ ನಮ್ಮ ಊರಿನಲ್ಲಿ. ಪ್ರತಿ ವರ್ಷ ಥರ ಮಾಡ್ಕೊಂಡು ಬಂದಿರೋ ಪರಿಚಯ ಥರ ಅದೇ ಥರ ಇವತ್ತು ಕೂಡ ನಡೀತಾ ಇದೆ. ಇದು ಮದುವೆ ಗಂಡು ಮದುವೆ ಹೆಣ್ಣು ನೋಡ್ತಾ ಇರ್ಬೋದಲ್ಲ. ತಾಯಿ ಮಾಡಿ ಒಂದು ಗೈಸ್ ನೋಡ್ಕೊಂಡು ಬಂದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಗೈಸ್. ಅದು ಇಬ್ಬರು ಹುಡುಗಿರೇನೆ, ಅದು ಹುಡುಗ ಹುಡುಗಿಯಾರ ಗೈಸ್. ಅದು ಇಬ್ಬರು ಹುಡುಗಿನೇ, ಅದ್ರ ಹುಡುಗಿಗೆ ಹುಡುಗನ ವೇಷ ಹಾಕಿ ಮಾಡಿರೋದು ಗೈಸ್. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಗೈಸ್. ಹುಡುಗ ಹುಡುಗಿ ನಿಂತ್ಕೊಂಡಿರ್ಬೋದಲ್ಲ ನೀವು, ಅದು ಇಬ್ಬರು ಹುಡುಗಿರ ಗೈಸ್. ಅದು ಚೆನ್ನಾಗಿ ಕಾಣ್ತಾ ಇದೆ ಗೈಸ್, ಇಬ್ಬರು ಹುಡುಗಿರೂ ಗೈಸ್. ನೋಡ್ತಾ ಇರ್ಬೋದಲ್ಲ ಗೈಸ್, ಚೆಲ್ಗ ಆಗಿರ್ಬೋದು ಮತ್ತು ಕಳಸ ಆಗಿರ್ಬೋದು ನೋಡ್ತಾ ಇರ್ಬೋದಲ್ಲ ಗೈಸ್. ಎಷ್ಟು ಚೆನ್ನಾಗಿದೆ ನೋಡ್ತಾ ವಿಗ್ರಹ ಅದೆಲ್ಲ ಗೈಸ್. ಸ್ಟಾರ್ಟಿಂಗು ಒಂದು 2 ವರ್ಷ ನಾನು ಕಳಸ ಓದ್ತಿದ್ದೆ. ನೋಡ್ತಾ ಇರ್ಬೋದು ಗೈಸ್, ಚಿಕ್ಕ ಕಳಸ ನಾನು ಒಟ್ಕೊಂಡು ಹೋಗಿದ್ದೆ. ಬಟ್ ಆದರೆ ಇವಾಗ ದೇವ್ರಗಡೆ ಬಿಡಿಸಿದ್ದಾರಲ್ಲ, ಅದಾಗಿಂದ ನಾನು ಹೊರಗಿಲ್ಲ ಅಂತ ಹೇಳಿದ್ದಾರೆ ಗೈಸ್. ಅದೇ ಥರ ಈಗ ಇನ್ನೊಬ್ಬರು ಅಣ್ಣ ಹೊರ್ತಾ ಇದ್ದಾರೆ ಇವಾಗ ಗೈಸ್. ಅದೇ ಥರ ನಮ್ಮ 3 ಜನತೆ ನನ್ನ ಕೈಲೇ ಪೂಜೆ ಮಾಡಿಸಿದ್ರು ಗೈಸ್. ಫಸ್ಟ್ ಪೂಜೆ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಫಸ್ಟ್ ಟೈಮ್ ಗೈಸ್ ಈ ಥರ ಎಲ್ಲ ಮಾಡಿದ್ದು. ಅದೇ ಥರ ಹಿಂಗೆ ತುಂಬಾ ಖುಷಿ ಆಯಿತು ಗೈಸ್. ಅದೇ ಥರ ಫಸ್ಟ್ ಟೈಮ್ ಗೊತ್ತಾಗ್ತಿರ್ಲಿಲ್ಲ, ಅದೆಲ್ಲ ನಿಂತ್ಕೊಂಡವ್ರು ನಮ್ಮ ರಾಜಣ್ಣವರೆಲ್ಲ ಹೇಳ್ಕೊಟ್ಟಿದ್ರು ಗೈಸ್ ಅಂತ. ತುಂಬ ಹೇಳಕ್ಕೆ ಪರ್ಸಿವಣ್ಣ ಅವರು, ರಾಜಣ್ಣವರು ತುಂಬಾ ಹೇಳ್ಕೊಟ್ರು ಗೈಸ್. ಪಕ್ಕದಲ್ಲಿದ್ರಲ್ಲ ಅವರೆಲ್ಲ ತುಂಬ ಹೇಳ್ಕೊಟ್ಟು ಹಿಂಗೆ ಸಪೋರ್ಟ್ ಕೊಟ್ಟು ತುಂಬ ಹೇಳ್ಕೊಟ್ಟು ಮಾಡಿಸ್ಕೊಟ್ರು ಗೈಸ್. ತುಂಬಾ ಖುಷಿ ಆಗ್ತಿತ್ತು ಗೈಸ್. ಅದೆಲ್ಲ ನೋಡ್ತಾ ಇರ್ಬೋದ್ರೆ. ಈಗ ಕಲಸ ಹೊತ್ಕೊಂಡು ರೂಮ್ ಹತ್ರ ಬಂದ್ವಿ ಗೈಸ್. ಅದೇ ಥರ ಕಲಸ ಎಲ್ಲ ಹೊತ್ಕೊಂಡು ಆದಮೇಲೆ ಈಗ ಬಂದಿದ್ವಿ ಮನೆಗೆ. ನಾವು ರೂಮ್ ಮಾಡಿದ್ವಿ ಗೈಸ್. ಅಲ್ಲಿ ಬಂದಿವಾಗ ಮುಗಿಸ್ಕೊಂಡು ನೋಡ್ತಿದ್ದಾರೆ ಗೈಸ್ ನಮ್ಮ ಸಂಪ್ರದಾಯ. ಅದೇ ಥರ ಈಗ ನೀರು ತಗೊಂಡೋಗಿ ಅಡುಗೆ ಮಾಡಿ ಸಾಯಂಕಾಲಾಗ ಊಟ ಮಾಡಿ ಪ್ರತಿಯೊಬ್ಬರಿಗೆ ಅನ್ನದಾನ ಮಾಡಿದ್ದೀನಿ ಗೈಸ್. ಅದೇ ಥರ ಗೈಸ್. ಅದೇ ಥರ ಇದಾಗಿತ್ತು ನಮ್ಮ ಊರಿನ ಸಂಪ್ರದಾಯ. ಎಲ್ಲ ಕ್ಲಿಯರ್ ಆಯಿತು ಗೈಸ್ ಇವತ್ತಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಊಟದ್ದೆಲ್ಲ ನಾವು ಮಾಡೋಕ್ಕಾಗಿರಲಿಲ್ಲ, ಕಾರಣಾಂತರಗಳಿಂದ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಅದೇ ಥರ ಮುಂದಿನ ವೀಡಿಯೋಕ್ಕೆ ಹೋಗೋಣ ಬನ್ನಿ ಗೈಸ್. ಅದೇ ಥರ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಮ್ಮ ಮಲವಾಲಿ ಮಾಧಸ್ವಾಮಿ ಸರ್ ಕೂಡ ಅವ್ರು ಬಂದಿದ್ದಾರೆ. ನಮ್ಮ ಗುರುಗಳಾದಂಥವ್ರು. ಅವ್ರ ಕಥೆಗಳು ತುಂಬ ಇಷ್ಟಪಟ್ಟು ಕೇಳೋವಂತಿದೆ ಗೈಸ್. ಅದೇ ಥರ ನೋಡ್ತಾ ಇರ್ಬೋದು ಗೈಸ್, ಜನಗಳು ಯಾವ ಥರ ಕುಣಿತಾ ಇದ್ದಾರೆ ಆಗಿರ್ಬೋದು, ಕೇಳೋರಾಗಿರ್ಬೋದು, ಎಷ್ಟೋ ಜನ ನೋಡ್ತಾ ಇರ್ಬೋದಲ್ಲ ಗೈಸ್. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಸಾಂಗ್ ಎಲ್ಲ ಗೈಸ್. ನೋಡಿದ್ರೆ ತುಂಬ ಚೆನ್ನಾಗಿ ಆಡಿದ್ರು ಗೈಸ್. ಅದೇ ಥರ ಸಾಯಂಕಾಲ ಆಯ್ತಾ ಇದ್ದಂಗೆ ಬಂದ್ವಿ. ಈಗ ಮತ್ತೆ ಒಮ್ಮೆ ಚಿನ್ನ ತೇರು ನೋಡೋಣ ಅಂದ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ ಗೈಸ್. 7 ಗಂಟೆ ಆಯ್ತಂಗೆ ಚಿನ್ನ ತೇರು ನೋಡೋಕ್ಕಾಗಂತ ಬರ್ತಾಯಿದ್ದೀವಿ ಗೈಸ್. ಆದ್ರೆ ಲೈಟಿಂಗ್ಸ್ ಮಾತ್ರ ನೋಡ್ತಾ ಇರ್ಬೋದಲ್ಲ ಗೈಸ್, ನೆಕ್ಸ್ಟ್ ಲೆವೆಲ್ ಲೈಟಿಂಗ್ಸ್ ಮಾತ್ರ ಫಿದಾಗ್ಬಿಟ್ಟೆ ಗೈಸ್. ಲೈಟಿಂಗ್ಸ್ ಬಗ್ಗೆ ಹೇಳಿರ್ಲಿಲ್ಲ ಗೈಸ್ ನಾನು. ಪಾರ್ಟ್ 2 ಅಲ್ಲಿ ನೋಡಿ ಎಷ್ಟು ಸಾಕಾಗೈತೆ. ಲೈಟಿಂಗ್ಸ್ ಎಲ್ಲ ತೋರಿಸ್ತೀನಿ ಬನ್ನಿ ಗೈಸ್. ಇವಾಗಂತೂ ನೆಕ್ಸ್ಟ್ ಲೆವೆಲ್ ಆಗೈತೆ ಗೈಸ್. ಲೈಟಿಂಗ್ಸ್ ಅಂತೂ ಗೈಸ್ ನೋಡ್ತಾ ಇದ್ದಾರೆ ಗೈಸ್, ಎಷ್ಟು ಸಾಕಾಗೈತೆ ನೋಡ್ತಾ ಇದ್ದೋ. ಅಯ್ಯೋ ಕ್ಯಾಮ್ರಾ ದಿಕ್ಕಾಬಳ ತಿರುಗಿ ಸಾಕ್ಬಿಟ್ಟಿದ್ದೀನಿ ಗೈಸ್. ಕರೆಕ್ಟಾಗಿ ವೀಡಿಯೋ ಮಾಡ್ತಿಲ್ಲ ನಾನು, ಶೇಕ್ ಮಾಡಿಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ. ನನಗೆ ಇಷ್ಟಪಡ್ತೀನಿ. ಅಯ್ಯೋ ನಾನು ನೋಡ್ಕೊಂಡೇ ಇರಲಿಲ್ಲ. ಅಯ್ಯೋ ನಮ್ಮಲ್ಲಿ ಇಷ್ಟು ತಪ್ಪಾಗೈತೆ ಅನ್ನೋದು ಗೊತ್ತಾಗಿತ್ತು ಗೈಸ್. ನೋಡ್ತಾ ಇರ್ಬೋದಲ್ಲ ಗೈಸ್, ಎಷ್ಟು ನೋಡ್ತಾ ಇರೋ ಲೈಟಿಂಗ್ಸ್ ಅಂತ ಹೆಂಗೈತೆ ಅಂತ ಗೈಸ್. ತುಂಬಾ ಚೆನ್ನಾಗೈತೆ ಗೈಸ್. ನೋಡ್ಕೊಂಡು ಹೋಗ್ತಾ ಇದ್ದೀವಲ್ಲ ಗೈಸ್. ಲೈಟಿಂಗ್ಸ್ ಮತ್ತು ನೆಕ್ಸ್ಟ್ ಲೆವೆಲ್ ಆಗೈತೆ ಗೈಸ್. ಮತ್ತು ಗೈಸ್ ಅದೇ ಥರ ಇವಾಗ ಗೋಪುರದ ಹತ್ರ ಬರ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ಗೈಸ್, ಜನ ಅಂತೂ ಯಪ್ಪಪ್ಪ ದಿನಕ್ಕೆ ದಿನಾನು ಜನ ಹೆಚ್ಚಾಗ್ತಾಯಿದ್ದಾರೆ ಗೈಸ್.
ನಿನ್ನೆಗಿಂತ ಇವಾಗ ನೋಡಿ ಗೈಸ್ ಜನ ಅಂತೂ ಯಪ್ಪ ಕಾಲಿಡೋಕ್ಕೆ ಜಾಗನೇ ಇಲ್ಲ ಗೈಸ್. ನೋಡ್ತಾ ಇರ್ಬೋದಲ್ಲ ಗೈಸ್, ದಿನಕ್ಕಿಂತೂ ಜನ ಜಾಸ್ತಿ ಆಗ್ತಾಯಿದೆ. ಜನ ಜಾಸ್ತಿ ಆಯ್ತಾಗಿರೋ ಚಿನ್ನ ತೇರು ಬರ್ತಾ ಇದೆ. ನೋಡ್ತಾ ಇರ್ಬೋದಲ್ಲ ಗೈಸ್, ಮಲೆ ಮಹದೇಶ್ವರ ಚಿನ್ನದ ತೇರು ಬರ್ತಾ ಇದೆ ಗೈಸ್. ಯಪ್ಪ ಎಷ್ಟು ಜನ ಸೇರಿದ್ರೆ ಗೈಸ್, ನೋಡ್ಕೊಂಡು ಕಣ್ಣು ಸಾಲ್ತಾ ಇಲ್ಲ ಗೈಸ್. ಸೂಪರಾಗಿ ನೋಡ್ತಾ ಇದ್ದೀವಿ ಗೈಸ್, ಎಷ್ಟು ಸಖತ್ತಾಗಿದೆ, ನೆಕ್ಸ್ಟ್ ಲೆವೆಲ್ ಗೈಸ್. ಅದೇ ಥರ ಇವಾಗ ಗೋಪುರ ನೋಡ್ತಿದ್ದೀರಲ್ಲ ಗೈಸ್, ನೆಕ್ಸ್ಟ್ ಲೆವೆಲ್ ಲೈಟಿಂಗ್ಸ್ ಮತ್ತು ಚಿಂದಾಗಿ ಸೂಪರಾಗಿ ರೆಡಿ ಮಾಡಿದ್ದಾರೆ ಗೈಸ್. ನೋಡ್ತಾ ಇರ್ಬೋದಲ್ಲ ಗೈಸ್, ಗೋಪುರ ಮತ್ತು ನೆಕ್ಸ್ಟ್ ಲೆವೆಲ್ ಆಗೈತೆ ಗೈಸ್. ಅದೇ ಥರ ಚಿನ್ನ ತೇರು ಕೂಡ ಹೋಗ್ತಾ ಇದೆ ಗೈಸ್. ಅದೇ ಥರ ನೋಡ್ತಾ ಇರ್ಬೋದಲ್ಲ ಗೈಸ್, ಜನ ಒಂದು ನೆಕ್ಸ್ಟ್ ಲೆವೆಲ್ ಪಾಪ. ಇಷ್ಟೊಂದು ಲಕ್ಷಾಂತರ ಜನ ನೋಡಿದ್ದಾರೆ ಅಪ್ಪ. ಇಷ್ಟು ಮಧ್ಯದಲ್ಲಿ ನೋಡ್ತಾ ಇರ್ಬೋದಲ್ಲ ಗೈಸ್, ಇವಾಗ ಚಿನ್ನ ತೇರು ಮಧ್ಯದಲ್ಲಿ ಬಂದು ನಿಂತಿದೆ, ಗೋಪುರ ಮಧ್ಯದಲ್ಲಿ ಎಷ್ಟು ಸಖತ್ತಾಗಂತ ಇದೆ. ನೋಡ್ತಾ ಇರ್ಬೋದಲ್ಲ ಗೈಸ್, ನೆಕ್ಸ್ಟ್ ಲೆವೆಲ್ ತುಂಬಾ ಸಖತ್ತಾಗೈತೆ ಗೈಸ್ ನಿಂತ್ಕೊಂಡು. ಯಾರೋ ಅರ್ಜುನ ಫೋಟೋ ಬೇರೆ ಹಿಡ್ಕೊಂಡಿದ್ರೆ ಗೈಸ್, ನೋಡ್ತಾ ಇರ್ಬೋದಲ್ಲ ಗೈಸ್. ಅದು ತುಂಬ ಚೆನ್ನಾಗಿ ಕಾಣಿಸ್ತೈತೆ ಗೈಸ್. ಅದೇ ಥರ ಹಿಂಗೆ ಥರ ಮಾತಾಡ್ಸೋಣ ಬನ್ನಿ ಗೈಸ್. ಇವ್ರು ಹೆಂಗೆ ಮಾತಾಡ್ತಾರೆ ಅರ್ಜುನ ಫ್ಯಾನ್ಸ್ನ, ಬನ್ನಿ ಗೈಸ್ ಅದೇ ಥರ ಮಾತಾಡ್ಸೋಣ. ನಮಸ್ಕಾರ ಅಣ್ಣ, ನಾವು ಕೆ10 ಹುಡುಗ ಚಾನಲಿಂದ ಬಂದಿರೋದು. ನೀವು ಎಲ್ಲಿಂದ ಮಾತಾಡ್ತಾ ಇರೋದು? ಮದ್ದೂರಿಂದ ಮಾತಾಡ್ತಿರೋದಾ? ಎಷ್ಟು ದಿನ ಆಯ್ತು ಬೆಟ್ಟಕ್ಕೆ ಬಂದು ನೀವೆಲ್ಲ? ಒಂದು ವಾರ ಆಯ್ತಾ? ಯಾವ್ದಕ್ಕೆ ಬಂದಿರೋದು ನೀವೆಲ್ಲ? ಅಣ್ಣ ಯಾವ್ದಕ್ಕೆ ಬಂದಿರೋದ ಕೇಳ್ತಿಲ್ಲ, ಯಾವ್ದ್ರಲ್ಲಿ ಬಂದಿರೋದು ಅಂತ ಪಾದಯಾತ್ರೆ ಬಂದಿದ್ದೀರಾ? ಇದು ಏನು ಗ್ರೇಟ್ ಅಣ್ಣ, ನೀವೆಲ್ಲ ಪಾದಯಾತ್ರೆ ಬಂದಿದ್ದೀರಾ. ಏನು ನಡ್ಕೊ ಬರ್ಬೇಕಾರೆ ಏನು ಅನ್ನಿಸ್ತೈತೆ ನಿಮಗೆ? ಖುಷಿ ಅನ್ನಿಸ್ತೈತೆ? ಕಾಲು ನೋವಾಗಿರ್ಬೋದು, ಚಿರತೆ ಅದಕ್ಕಾಟ ಐತಲ್ಲ, ಏನು ಹಂಗನಕ್ಕೆ ಇಷ್ಟಪಡ್ತೀರಾ? ಮಾದಪ್ಪನ ಬಗ್ಗೆ ಒಂದು ಮಾತಾಡ್ಬೇಕಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಜನಕ್ಕೆ ಒಂದೇ ಒಂದು ಮಾತು ಹೇಳೋಣ ಮಾದಪ್ಪನ ಬಗ್ಗೆ. ಚಿಕ್ಕದಾಗಿ ಒಂದು ಮಾತು ಹೇಳೋಣ ನಮ್ಮ ಜನಕ್ಕೆ. ನಮ್ದವ್ರ ಮನೆ ದೀಪ ಎಲ್ಲ ನಮ್ಮ ಮಾದಪ್ಪ ನಂಬ್ತಿರಲ್ಲಪ್ಪ. ಫೋಟೋ ಇಟ್ಕೊಂಡ್ ಬಂದಿದ್ದಾರಲ್ಲ, ಏನ್ ಸಂದೇಶ ಕೊಡಕ್ಕೆ ಇದು? ಅರ್ಜುನ ಫ್ಯಾನ್ಸ್ ನೀವೆಲ್ಲ ಯಾರು ಫ್ಯಾನ್ ಹೇಳಕ್ ಇಷ್ಟಪಡ್ತಾರೆ? ನೀವೆಲ್ಲ ಅರ್ಜುನ ಫ್ಯಾನ್? ಓಕೆ, ಅರ್ಜುನ ಫ್ಯಾನ್ ಅಂತ ಹೇಳ್ತಾರೆ. ಮಾದಪ್ಪ ಮಕ್ಕಳು ಏನ್ರಿ ಮಾದಪ್ಪ? ಅದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು ಗೈಸ್. ನೋಡೋದಲ್ಲೇ ಸಗಲ ಮಾತಾಡ್ರಪ್ಪ ಅರ್ಜುನ ಫ್ಯಾನ್ಸ್ ಎಲ್ಲ. ತುಂಬಾನೇ ಖುಷಿ ಆಯ್ತು ಬಂದಕ್ಕೆ. ಇನ್ನೂ ಒಳಗಡೆ ಹೋಗಿಲ್ಲ, ದರ್ಶನ ಮಾಡ್ಕೊಬರೋಣ ಮನೆಗೆ. ತುಂಬ ಲೇಟ್ ಆಗಿಬಿಟ್ಟಿದೆ ಬಂದು. ಅದೇ ಥರ ಇವತ್ತು ದರ್ಶನ ಮಾಡ್ಕೊಂಡು ಹಂಗೆ ಒಳಗಡೆ ಮಾದಪ್ಪ ದರ್ಶನ ಮಾಡ್ಕೊಬರೋಣ ಮನೆ ಅಂತ ಹೋಗ್ತಾರೆ ಮನೆಗೆ. ಗೈಸ್ ಅದೇ ಥರ ಹಾಗೆ ಅದೇ ಥರ ಇನ್ನೊಬ್ರು ಮಾತಾಡೋಕೆ ಬಂದಿದ್ರು ಭಕ್ತಾದಿಗಳು. ಅವ್ರು ಎಲ್ಲಿಂದ ಬಂದಿರೋ ಅಂತ ಮಾತಾಡ್ಸೋಣ ಬನ್ನಿ ಗೈಸ್. ಅದೇ ಥರ ಬನ್ನಿ ಇವಾಗ ಮಾತಾಡ್ಸೋಣ. ನಮಸ್ಕಾರ ಅಣ್ಣ, ಏನೋ ನಾವು ಫಂಕಾಗಿ ರೆಡಿಯಾಗಿ ಬಂದಿದ್ದೀರಾ? ಎಲ್ಲಿಂದ ಬಂದಿರೋದು ನೀವೆಲ್ಲ? ಮೈಸೂರಲ್ಲಿ ಎಲ್ಲಿ? ರಾಮನಹಳ್ಳಿಯಲ್ಲಿ ಇದ್ಯಾ? ಓಕೆ ಓಕೆ ಬ್ರೋ, ನೀವು ಎಷ್ಟು ದಿನ ಆಯ್ತು ಬೆಟ್ಟಕ್ಕೆ ಬಂದು? ಒಂದು ವಾರ ಆಯ್ತಾ? ಯಾವ್ದ್ರಲ್ಲಿ ಬಂದ್ರಿ ನೀವೆಲ್ಲ? ಬ್ರೋ ಅಲ್ಲಿಂದ ಮೈಸೂರಿಂದ ಪಾದಯಾತ್ರೆ ಬಂದಿದ್ದೀರಾ? ಹೆಂಗ ಅನಿಸ್ತೈತೆ ಬ್ರೋ ಪಾದಯಾತ್ರೆ ಮಾಡ್ಕೊಂಡು ಬಂದು? ಕಾಲು ಏನು ಅನಿಸಿಲ್ಲ ನಿಮಗೆ? ನಿಮ್ಗೆ ಖುಷಿ ಆಯ್ತು ಅಂತೀರಾ ಬ್ರೋ? ಅದು ನಿಮ್ಗೆ ಹುಲಿ ಕಾಟ, ಚಿರತೆ ಅದು ಇದು ಸುಮಾರು ದಿನ ಎದುರಿಸ್ತಿರಲ್ಲ? ಖುಷಿಯಾಗಿ ನಡ್ಕೊಂಡ್ ಬ್ರೋ, ಎಲ್ಲ ನೋಡ್ಕೊಂಡು ಬಂದೋ ಬ್ರೋ. ಹಾಗಂತೀರಾ? ಮತ್ತೆ ಖುಷಿ ಹೆಂಗ? ಒಂದ್ ವಾರದಲ್ಲಿ ಯಾವ ತರ ಎಕ್ಸ್ಪೀರಿಯನ್ಸ್ ಇದೆ ಮಾದಪ್ಪ ನೋಡುವ? ಕಾಮಿಡಿ ಮಾಡ್ಕೊಂಡು ಅದೇ ತರ ಬ್ರೋ. ಹಂಗೆ ನೀವು ಮಾದಪ್ಪ ನೋಡಿದ್ರ? ಈಗ ನೋಡ್ಕೊಂಡ್ ಬಂದ್ರ? ಹಾಗೆ ಎಲ್ಲ ಒಳಗಡೆ ದರ್ಶನ ಮಾಡಿದ್ರ ಅಂತ ನಾ ಕೇಳಿದ್ದೆ. ನೋಡ್ರ ಚೆನ್ನಾಗಿ ಅನ್ನಿಸ್ತಾ? ಓಕೆ ಓಕೆ ನಮ್ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು ಬ್ರೋ. ಹಾಗೆ ನಮ್ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ? ಥ್ಯಾಂಕ್ ಯು ಗೈಸ್. ಅದೆಲ್ಲ ಮಾತಾಡ್ಕೊಂಡ್ ಬಂದಾಗ ಇನ್ನೊಂದು ಫ್ಯಾಮಿಲಿ ಸಿಕ್ಕೈತೆ ಬನ್ನಿ ಗೈಸ್. ಮಾದಪ್ಪ ಭಕ್ತರೇ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಆ ಥರ ಎಕ್ಸ್ಪ್ರೆಸ್ ಇದೆ. ನಮಸ್ಕಾರ, ನೀವು ಎಲ್ಲಿಂದ ಎಲ್ಲಿ ಬಂದಿರೋದು ನೀವೆಲ್ಲ? ಮೈಸೂರಿಂದ ಬಂದಿರಾ? ಮೈಸೂರು ಎಲ್ಲಿ? ಗಾಂಧಿನಗರದಿಂದ ಬಂದಿದ್ದೀರಾ? ಎಷ್ಟು ದಿನ ಆಯ್ತು ಬೆಟ್ಟಕ್ಕೆ ಬಂದು? 3 ದಿನ ಆಯ್ತಾ? ಯಾವ್ದ್ರಲ್ಲಿ ಬಂದಿದ್ದೀರಾ? ಬಸ್ಸಲ್ಲಿ ಬಂದಿದ್ದೀರಾ? ಓಕೆ, ನಿಮ್ಗೆ ಏನು ಅನಿಸ್ತೀವಿ 3 ದಿನದಿಂದ ಬಂದಮೇಲೆ? ಮಾದಪ್ಪ ನೋಡಿದ್ರಾ? ಚೆನ್ನಾಗಿ ಅನ್ನಿಸ್ತಾ? ಓಕೆ, ನಿಮಗೆ ಖುಷಿ ಆಗೋಕ್ಕೆ ಮಾದಪ್ಪನ ಬಗ್ಗೆ ಒಂದು ಚಿಕ್ಕದು ಮಾತಾಡ್ಬೇಕಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಇನ್ನೂ ನಮ್ಮಲ್ಲಿ ಅಂದ್ರೆ ಜಾತ್ರೆ ಅಂದ್ರೆ ನಮ್ಮ ಮಾದಪ್ಪನ ಜಾತ್ರೆ. ಓಕೆ ಓಕೆ. ಶಿವರಾತ್ರಿ ಜಾತ್ರೆ ತುಂಬಾ ಚೆನ್ನಾಗಿದೆ, ನಡೀತಿದೆ.
ತುಂಬಾ ಸಂತೋಷ. ಹಂಗೆ ಹೇಳಕ್ ಇಷ್ಟಪಡ್ತೀರಾ? ಇಷ್ಟನಾ? ನಮ್ಮ ಮಾದಪ್ಪಂಗೆ ಒಂದ್ಸಲ ಉಗೆ ಅಂಟ್ರೀರಾ? ಉಗೆ ಮಾದಪ್ಪ. ಅಕ್ಕ ನೀವೇನಂತೀರ ಅಕ್ಕ ನಮ್ಮ ಮಾದಪ್ಪನ ಬಗ್ಗೆ? ಓಕೆ ಅಕ್ಕ, ಥ್ಯಾಂಕ್ ಯು ಅಕ್ಕ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ. ಮಾತಾಡಾದ್ಮೇಲೆ ಈಗ ದರ್ಶನ ಮಾಡೋಕೆ ಹೊರಗಡೆ ಹೋಗೋಣ. ಈಗ ಜನ ಇದಾರ ಅಂತ ಗೊತ್ತಿಲ್ಲ. ಪೂಜೆ ಐವಾಗಿದ್ದೀವಿ, ಚೆನ್ನಾಗಿ ಜನ ನೋಡಿ ನಾನೇ ದಂಗಾಗ್ಬಿಟ್ಟಿದ್ದೀನಿ. ಇಷ್ಟೊಂದು ಜನ ಇದ್ದಾರೆ, ನಾವು ಎಷ್ಟು ಓವರ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಓ ಟೈಮಲ್ಲೆಲ್ಲ ನಾವು ಸ್ಟಾರ್ಟಿಂಗಲ್ಲಿ ನಾನು ಎಲ್ಲ ಮುಗಿಸ್ಕೊಂಡಿದ್ದೆ, 5 ಗಂಟೆಗೆ ಜಸ್ಟ್ ಮಾಡ್ಕೊಂಡು ಬಂದೆ ದರ್ಶನ. ಅದೇ ಥರ ಇವಾಗ ನೋಡಿದ್ರೆ 3 ಗಂಟೆಗೆ 2 ಅವರ್ ಆದರೂ ದರ್ಶನ ಮುಗಿಯಲ್ಲ ನಂಗೆ ಕಾಣುತ್ತೆ. ಇಷ್ಟೊಂದು ರಶ್ ಇದೆ, ಏನು ಅನ್ನಿಸ್ತಿದೆ ಗೊತ್ತಿಲ್ಲ. ಇವತ್ತು ಆಗುತ್ತಾ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ನಾನು ಬಂದು ಸಿಗಾಕಾಗ್ಬಿಟ್ಟಿದ್ದೀನಿ ಗೈಸ್, ಏನಾಗ್ತಿದೆ ಅಂತ ಗೊತ್ತಿಲ್ಲ. ನನಗೆ ಸಿಗೋ ದರ್ಶನ ಬರೋದೇ ಬಂದಿದ್ದೀವಿ ಅಂತೆ, ದರ್ಶನ ಮಾಡ್ಕೊಂಡು ಹೋಗ್ಲೇಬೇಕು. ಆಲ್ರೆಡಿ ಒಂದು ಟೈಮ್ ಆಗೈತೆ. ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಪ್ರಾಬ್ಲಮ್ ಏನಂದರೆ ನಂದು ವಿಡಿಯೋ ಆ್ಯಕ್ಚುಲಿ ಎಷ್ಟು ಕಷ್ಟಪಟ್ಟು 20 ನಿಮಿಷ ವಿಡಿಯೋ ಮಾಡಿದ್ದೆ. ಅದು ಏನಾಯಿತು, ಒಂದು ವೀಡಿಯೋ ಮಾಡೋಕ್ಕೋಸ್ಕರ ಡಿಲೀಟ್ ಮಾಡೋಕ್ಕೋಸ್ಕರ ಎಲ್ಲ ವೀಡಿಯೋ ಡಿಲೀಟ್ ಆಗ್ಬಿಟ್ಟೈತೆ. ಪುನಃ ಹೊಸ್ದಾಗಿ ಮಾಡ್ತಾಯಿದ್ದೀವಿ. ಇವಾಗ ಏನು ಅನ್ನಿಸ್ತಿದೆ ಗೊತ್ತಿಲ್ಲ, ತುಂಬ ಬೇಜಾರಾಗ್ತಾಯಿದೆ ಗೈಸ್. ಏನಕ್ಕೆ ದಿಕ್ಕಾಪಾಲಾಗ್ಬಿಟ್ಟೈತೆ. ಅದೇ ಥರ ಈಗ ಮತ್ತೆ ಪುನಃ ಹೊಸ್ದಾಗಿ ರೌಂಡಿಂಗಲ್ಲಿ ಮಾಡ್ಕೊಂಬಂದಿದ್ದೀವಿ. ಬನ್ನಿ ಗೈಸ್, ಅದೇ ಥರ ಈಗ ದರ್ಶನ ಮಾಡೋಕೆ ಹೋಗೋಣ. ಈಗ ಜನ ನೋಡ್ತಾ ಇರ್ಬೋದಲ್ಲ, ಜನ ಹೆಂಗಿದೆ ಅಂತ. ಕ್ರೌಡು ಗೈಸ್ ನೋಡ್ತಾ ಇದ್ದೀರಲ್ಲ ಗೈಸ್, ಜನ ಯಪ್ಪ ದಂಗಾಗ್ಬಿಟ್ಟಿದ್ದೀನಿ ಗೈಸ್. ಇಷ್ಟೊಂದು ರಶ್ ಐತೆ. ಅದ್ರ ಬೇರೆ 9 ಗಂಟೆಗಂಟು ಪೂಜೆ ನಡೀತಾ ಇದೆ ಗೈಸ್. 9 ಗಂಟೆ ಮೇಲೆ ಬಿಡ್ತಿರೋದು. ಅದೇ ಥರ ಇವಾಗ ಮತ್ತೆ ಹಿಂದ್ಗಡೆನೂ ಹೋಗೋಕ್ಕಾಗಲ್ಲ, ಮುಂದ್ಗಡೆನೂ ಹೋಗೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ ಗೈಸ್. ಇವಾಗ ಯಾವ ಕಡೆ ಅಂತೂ ಹೋಗೋಕ್ಕಾಗ್ತಿಲ್ಲ. ನೋಡ್ತಾ ಇರ್ಬೋದಲ್ಲ ಗೈಸ್, ಎಷ್ಟು ರಶ್ ಇದೆ. ಇಲ್ಲ ನಿಂತು ಕಾಲೆಲ್ಲ ನೋವು ಬಂದ್ಬಿಟ್ಟೈತೆ ಗೈಸ್. ಎಷ್ಟು ರಶ್ ಇದೆ, ಹಿಂದ್ಗಡೆನೂ ಹೋಗೋಕ್ಕಲ್ಲ, ಮುಂದ್ಗಡೆನೂ ಹೋಗೋಕ್ಕಲ್ಲ. ಆ ಥರ ಏನೇ ಆಗಲಿ ದರ್ಶನ ಮಾಡ್ಕೊಂಡು ಹೋಗಲೇಬೇಕು ಗೈಸ್. ಬರೋದು ಬಂದಿದ್ದೀವಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಗೈಸ್. ಇವಾಗ ಕುಂಜುಮಲೆ ಕುರ್ಗಾಂಜುಮಲೆ 77 ಒಳಗೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುಂದು ಮಾದಪ್ಪನ ಪಾದಕ ಸುಲ್ಗೇನ್ರಿ. ಜಯ ಮಾದಪ್ಪ. ಮಾದಪ್ಪನ ಪರಿಚಯ ಸುಲ್ಗೇನ್ರಿ. 1 ಅವರ್ ನಂತರ ಇವಾಗ ಮುಂದೆ ಹೋಗ್ತಾ ಇದೆ. ನೋಡ್ತಾ ಇರ್ಬೋದಲ್ಲ, ಸತತ 1 ಅವರ್ ನಂತರ ಹೋಗ್ತಾ ಇದೆ. ಮುಂದೆ ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಸತತ 1 ಅವರ್ ವೆಯ್ಟ್ ಮಾಡಾದ ನಂತರ ಮುಂದೆ ಹೋಗ್ತಾ ಇದೆ. ನೋಡೋಣ ಮುಂದೆ ಹೆಂಗಾಗುತ್ತೆ. ಕ್ರೌಡ್ ಇದೆ, ಇಲ್ಲಿ ಜನನೇ ಇಲ್ಲ. ನೋಡ್ತಾ ಇರೋದಲ್ಲ, ಇಷ್ಟೊಂದು ಕ್ರೌಡ್ ಇದೆ, ಇಲ್ಲಿ ಮಾತ್ರ ಜನನೇ ಇಲ್ಲ. ಬರಬೇಕು. ಸಿದ್ದರಾಮಯ್ಯ ಉಂಡಿ ಮನೆ ಮಕ್ಕಳು ಬೆಳಿಬೇಕಂತಪ್ಪ. ಗೈಸ್ ಅದೆಲ್ಲ ಆದಮೇಲೆ ಹೋಗ್ತಾ ಇದ್ದೀವಿ. ಅಂತೂ ಇಂತೂ 9:30 ಟೈಮ್. ಇವಾಗ 9:30 ಆದಮೇಲೆ ಈಗ ಒಳಗಡೆ ಹೋಗ್ತಾ ಇದ್ದೀವಿ. 9 ಗಂಟೆ ಹೇಳಿದ್ರು, ಅರ್ಧ ಗಂಟೆ ಲೇಟೇ ಆಗೈತೆ ಗೈಸ್. ನೋಡ್ತಾ ಇರ್ಬೋದಲ್ಲ ಗೈಸ್, 9:30 ಆದಮೇಲೆ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದಲ್ಲ ಗೈಸ್, ಇವಾಗ ಕೈ ಓಡಿಸ್ತಾ ಇಲ್ಲ. ನೋಡ್ತೀನಿ ಆದಮೇಲೆ ಈಗ ಮಾದಪ್ಪನ ನೋಡ್ತಾ ಇದ್ದೆ ಗೈಸ್. ನೋಡ್ತಾ ಇರ್ಬೋದು ಗೈಸ್, ಮಾದಪ್ಪನ ಹತ್ರ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ರಶ್ ನೋಡಿ ಗೈಸ್, ಯಾವ ಮಟ್ಟದಿದೆ ಗೈಸ್. ಅಂತೂ ಇಂತೂ ನೋಡ್ತಾ ಇದ್ದೀರ ಗೈಸ್, ರಶ್ ಅಂತೂ ಭಯಂಕರವಾಗಿದೆ ಗೈಸ್. ಅದೇ ಥರ ಮಾದಪ್ಪನ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ನಾವು ಬನ್ನಿ ಗೈಸ್, ಅದೇ ಥರ ಮುಂದೆ ಹೋಗೋಣ ಗೈಸ್. ನೋಡ್ತಾ ಇದ್ದೀರಲ್ಲ ಗೈಸ್, ಅದೇ ಥರ ಇವಾಗ ನಮ್ಮ ಮಾದಪ್ಪನ ಜೋಗ್ಲಿಗೆ ದುಡ್ಡು ಹಾಕ್ಬಿಟ್ಟು ನಮ್ಮ ಕೈಲಿ ಆದಷ್ಟು ಎಷ್ಟಾಗುತ್ತೆ ಮಾದಪ್ಪನ ಜೋಗ್ಲಿಗೆ ಕಾಸು ಹಾಕ್ಬಿಟ್ಟು ಅದೇ ಥರ ಮುಂದೆ ಹೋಗೋಣ ಬನ್ನಿ ಗೈಸ್. ಅದೇ ಥರ ನಮ್ಮ ಕೈಲಿ ಆದಷ್ಟು ಮಂದಿ ಗೈಸ್. ಅಂತೂ ನೋಡ್ತಾ ಇದ್ದಾರೆ ಗೈಸ್, ಇದು ಎಷ್ಟು ಸಗದಾಗಿತ್ತು. ಒಳಗಡೆ ಗೋಪುರ ಇದು ನೋಡ್ತಾ ಇರ್ಬೋದು, ದೊಡ್ಡ ಗೋಪುರ ಒಳಗಡೆ ಇದು. ನೀವು ಮುಂದೆ ಹೋಗ್ತಿದ್ದೆ ಬನ್ನಿ ಗೈಸ್. ಎಷ್ಟು ಲೈಟಿಂಗ್ಸ್ ಒಳಗಡೆನೂ ಸೂಪರಾಗಿ ಮಾಡಿದ್ದಾರೆ ಗೈಸ್. ನೋಡ್ತಾ ಇರ್ಬೋದಲ್ಲ ಒಳಗಡೆನೂ ನೆಕ್ಸ್ಟ್ ಲೆವೆಲ್ ಸೈಕಾಗೈತೆ ಗೈಸ್ ಒಳಗಡೆನೂ. ಅದೇ ಥರ ಕೂಗ್ಬಿಟ್ಟೆ ಉಗೆ ಮಾದಪ್ಪ ಅಂತ ಕೂಗಾಕ್ಬಿಟ್ಟು ಅದೇ ಥರ ಒಳಗಡೆ ಬಂದ್ವಿ ಗೈಸ್. ನೋಡ್ತಾ ಇರ್ಬೋದು ಒಳಗಡೆ ಅಲಂಕಾರ ಮತ್ತು ನೆಕ್ಸ್ಟ್ ಲೆವೆಲ್ ಆಗೈತೆ ಗೈಸ್. ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿದೆ. ಜನ ಅಂತೂ ಹಂಗೆ ಗೈಸ್, ಒಂದು ಕಡೆ ಬಿಡ್ತಾಯಿದ್ದಾರೆ, ಒಂದು ಕಡೆ ದುಡ್ಡು ಕೊಡೋರ್ನು ಬಿಡ್ತಾಯಿದ್ದಾರೆ. ಈ ಕಡೆ ನೋಡ್ತಾ ಇರ್ಬೋದಲ್ಲ ಗೈಸ್, ಅಲಂಕಾರ ಎಷ್ಟು ಚೆನ್ನಾಗಿದೆ. ಒಂದು ಕಡೆ ದುಡ್ಡು ಕೊಡೋರ್ನು ಬಿಡ್ತಾಯಿದ್ದಾರೆ, ಈ ಕಡೆ ನಮ್ಮನ್ನು ಒಂದು 2 ಕ್ಯೂವಲ್ಲೂ ಮಾಡಿದ್ದಾರೆ ಗೈಸ್. ಇದು 500 ರೂಪಾಯಿದೇ ಬೇರೆ, 500 ರೂಪಾಯಿ ಕೊಡೋರ್ಗೂ ಬೇರೆ. ಇದೇ ಥರ ನಮ್ಮದು ಎಲ್ಲ ಒಂದೇ ಥರ ನೋಡ್ತಾ ಇರ್ಬೋದು ಗೈಸ್. ಅದೇ ಥರ ಅಲಂಕಾರ ನೋಡ್ತಾ ಇರ್ಬೋದಲ್ಲ ಗೈಸ್, ಎಷ್ಟು ಸೈಕ್ ಆಗೈತೆ. ತುಂಬಾ ಚೆನ್ನಾಗೈತೆ ಗೈಸ್ ಇದು.
ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದಲ್ಲ ಗೈಸ್, ಜೋಲೆ ಮತ್ತು ಎಷ್ಟು ಚೆನ್ನಾಗಿರುತ್ತೆ ಗೈಸ್. ಎಲ್ಲ ಹೂವಿನ ಅಲಂಕಾರಗಳಾಗಿರ್ಬೋದು ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿದೆ ಗೈಸ್. ತುಂಬಾ ಚೆನ್ನಾಗಿದೆ ಗೈಸ್, ಅದ್ಭುತ ಎಕ್ಸ್ಪೀರಿಯನ್ಸ್ ಮಾತ್ರ. ಅದೇ ಥರ ನೋಡ್ಕೊಂಡು ಹೊರಗಡೆ ಅಂತ ಬಂದ್ವಿ ಗೈಸ್, ಮಾದಪ್ಪನ ದರ್ಶನ ಮಾಡಿದ್ವಿ ಗೈಸ್. ಗರ್ಭಗುಡಿದು ಮಾಡೋಂಗಿಲ್ಲ ಅಂತ ಬೋರ್ಡ್ ಹಾಕಿರೋ, ಅದೇ ಥರ ಪಾಲನೆ ಮಾಡ್ಕೊಂಡು ಅದೇ ಥರ ಹೊರಗಡೆ ಬರ್ತಾಯಿದ್ವಿ ಗೈಸ್. ಅದೇ ಥರ ದರ್ಶನ ಎಲ್ಲ ಮುಗೀತು ಗೈಸ್, ತುಂಬಾ ಖುಷಿ ಆಯಿತು ಗೈಸ್. ಎಂಥ ಕಾಲು ನೋವಿದ್ರು ಮಾದಪ್ಪ ನೋಡಿದ ತಕ್ಷಣ ಎಲ್ಲ ಮಾಯ ಆಗೋಯ್ತು ಗೈಸ್ ಅಂತ ಹೇಳ್ತಾ ಗೈಸ್ ಮುಂದೆ ಹೋಗೋಣ ಬನ್ನಿ ಗೈಸ್. ಅದೇ ಥರ ಗೋಪುರದ ಹತ್ರ ಗೈಸ್ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವತ್ತೂ ಬೇರೆಯವ್ರು ನಂಬ್ಕೊ ಬರಬಾರ್ದು ಗೈಸ್. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್, ಯಾವತ್ತೂ ಒಂಟಿಯಾಗಿ ಬಂದರೂ ಪರವಾಗಿಲ್ಲ, ಯಾರನ್ನೂ ನಂಬ್ಕೊಂಡಂತ ಬರಬಾರ್ದು. ಯಾವಾಗ ಯಾರು ನಮ್ಮ ಜೊತೆ ಇರ್ತಾರೆ ಅನ್ನೋದು ಗೊತ್ತಿಲ್ಲ. ಏನಕ್ಕೆ ಹೇಳ್ಬೇಕು ಅನ್ನಿಸ್ತು ಗೈಸ್, ಹೇಳಿದೆ ಗೈಸ್. ಇಷ್ಟು ಹೇಳ್ತಾ ವೀಡಿಯೋ ಎಂಡ್ ಮಾಡ್ತಾಯಿದ್ವಿ ಗೈಸ್. ಅದೇ ಥರ ಇಷ್ಟೆಲ್ಲ ಮುಗಿಸ್ಕೊಂಡು ಬೆಳಗಿನ ಜಾವ ಎಲ್ಲ ಊರಿಗೆ ಹೊರಟಿದ್ವಿ ಗೈಸ್. ಅದೇ ಥರ ಎಲ್ಲ ಫೋಟೋ ಎಲ್ಲ ತಗೊಂಡು ಆದಮೇಲೆ ಈಗ ನೆಕ್ಸ್ಟ್ ಮೈಸೂರು ಹೊರಟು ಗೈಸ್. ತುಂಬ ಬೇಜಾರಾಗ್ತಾಯಿದೆ ಗೈಸ್, ಮಾದಪ್ಪನ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಿಲ್ಲ ಗೈಸ್. ಅದು ಏನು ಮಾಡೋಕ್ಕಾಗಲ್ಲ, ಹೋಗೋ ಪರಿಸ್ಥಿತಿ ಬಂತು ಗೈಸ್. ಅದೇ ಥರ ಏನಾರು ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಸಪೋರ್ಟ್, ಶೇರ್ ಮಾಡಿ ಗೈಸ್. ಅದೇ ಥರ ನಮ್ಮ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇಷ್ಟು ಹೇಳ್ತಾ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಅದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಬಾಯ್ ಗೈಸ್.